ಇಲ್ಲ ಅಂತ ಹೇಳಿದ್ರೆ ನಾವು ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಕೂಡ ಎಲ್ಲಿಯವರೆಗೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಾವಿತ್ತು ಸದನದಲ್ಲಿ ಇದನ್ನು ಹೋರಾಟ ಮಾಡ್ತೇವೆ ರಾಜೀನಾಮೆಯನ್ನು ಪಡೆದುಕೊಳ್ಳೋವರೆಗೂ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ, ಸದನ ಸರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ಅಪೇಕ್ಷೆ ವಿರೋಧ ಪಕ್ಷದ ಇದೆ. ಅದು ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಪರಿಷ್ಠ ಪಂಗಡಕ್ಕೆ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು. ಏನು ಆ ಸಮುದಾಯಕ್ಕೆ ಅಪಚಾರವನ್ನು ಎಸಗುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, ತತ್ಕ್ಷಣ ಮಂತ್ರಿಮಂಡಲದಿಂದ ನಾಗೇಂದ್ರ ಅವ್ರನ್ನ ಕೈ ಬಿಡುವ ಮೂಲಕ ಆ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಇವತ್ತು ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಮೊನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾರೆ, ಆಮೇಲೆ ಪ್ರಶ್ನೆಗಳಿದ್ರೆ ನಾನು ಉತ್ತರ ಕೊಡ್ತೇನೆ. ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ. ಮಾನ್ಯ ಅಧ್ಯಕ್ಷರು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಲ್ಲದೆ ಬೇರೆ ಎಂದು. ದೇಶಕ್ಕೆ ಭ್ರಷ್ಟಾಚಾರವನ್ನ ಇವತ್ತು ಪರಿಚಯ ಮಾಡಿದ್ದೇ ಕಾಂಗ್ರೆಸ್. ಆ ಕಾರಣದಿಂದಲೇ ಭ್ರಷ್ಟಾಚಾರ ಅವರ ರಕ್ತದಲ್ಲೇ ಇರೋದ್ರಿಂದ ಕೆಲವು ವಿಡಿಯೋಗಳು ಹರಿದಾಡಿದಾಗ ತಾವು ನೋಡಿದ್ರಿ. ಇದು ನಾಗೇಂದ್ರ ಅವರ ವಿಚಾರ ಮಾತ್ರ ಅಲ್ಲ ಸರ್, ಹಣ ಮಾಡಿಲ್ಲ ಅವರು, ಅದೇಗೆ ಹಣ ಕೊಡ್ಲಿಕ್ಕಾಗತ್ತೆ, ಕ್ಯಾಬಿನೆಟ್ಗೆ ಅವ್ರನ್ನೂ ತಗೊಳ್ಬೇಕು ಅಂದಾಗ ನಿಮ್ಮನ್ನ ಹಣ ಮಾಡಬಾರ್ದು ಅಂತ ಯಾರು ಹೇಳಿದ್ರು ಅಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಮಾತಾಡ್ಕೊಂಡಿದ್ದನ್ನ ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಹೀಗೆ ಭ್ರಷ್ಟಾಚಾರಿಗಳನ್ನ ಪ್ರೇರೇಪಣೆ ಮಾಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್. ಅಷ್ಟು ಮಾತ್ರ ಅಲ್ಲ, ಸುಳ್ಳು ಹೇಳೋದು, ಬೇಕಾದ್ದನ್ನ ಮಾತ್ರ ಹೋರಾಟ ಮಾಡೋದು, ಮತ್ತೆ ನುಡಿಸ್ಕೊಂಡು ಓಡೋಗೋದು, ಇದು ಕಾಂಗ್ರೆಸ್ನ ಸ್ವಭಾವ. ಇದಕ್ಕೆ ಉತ್ತಮ ಉದಾಹರಣೆ ನೀಟ್ ವಿಚಾರದಲ್ಲಿ ಆಗಿದ್ದು. ಜಂತರ್ ಮಂತರ್ನಲ್ಲಿ ಪಾಪ ಕಾಕ್ರೋಚ್ಗಳೆಲ್ಲ ಸೇರಿದ್ವು. ಅಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟು ಕೊನೆಯಲ್ಲಿ ಆಗಿದ್ದೇನು ಅಂತ ದೇಶ ನೋಡಿದೆ. ವಿಚಿತ್ರಕಾರಿ ಶಕ್ತಿಗಳು ಪ್ರವೇಶ ಮಾಡಿ ದೇಶದಕ್ಕೆ ದೊಡ್ಡ ಗಂಧಾಂತರವನ್ನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪ್ರಾರಂಭ ಆದಾಗ ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ಇಂಥ ಘಟನೆ ನಮ್ಮ ದೇಶದಲ್ಲಿ ನಡೆಯಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ಅವರು ಹಲವು ತೀರ್ಮಾನಗಳನ್ನು ತೆಗೆದುಕೊಂಡರು. ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದು ಆಯ್ತು. ಎಲ್ಲಾದರೂ ಸೋರಿಕೆ ಆದ್ರೆ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರ ವಿರುದ್ಧವಾಗಿ ಬಿಲ್ಲನ್ನೇ ಪಾಸ್ ಮಾಡಿದ್ರು. ಆದ್ರೆ ಮಾಡುವಾಗ ರಾಹುಲ್ ಗಾಂಧಿ ಮಾಡಿದ್ದೇನೋ ಎ ಬಿಗ್ ಕಾಕ್ರೋಚ್ ಮಾಡಿದ್ದೇನೋ ಅದನ್ನು ಕೂಡ ವಿರೋಧ ಮಾಡಿದ್ರು. ಈ ಕಡೆ ಸೋರಿಕೆ ಆಗೋದನ್ನು ವಿರೋಧ ಮಾಡ್ತಾರೆ, ಸೋರಿಕೆ ಆಗೋದನ್ನು ತಡೆಗಟ್ಟಬೇಕು ಅಂದ್ರೆ ಅದನ್ನು ವಿರೋಧ ಮಾಡ್ತಾರೆ. ವಾಟ್ ಎ ಡಬಲ್ ಸ್ಟ್ಯಾಂಡರ್ಡ್ ಪರ್ಸನ್ ಈಸ್